ವರ್ಗ ಸಮೀಕರಣದ ಆದರ್ಶ ರೂಪ. ನಾವೀಗಾಗಲೇ ವರ್ಗ ಸಮೀಕರಣ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಂಡಿದ್ದೇವೆ. ಡಿಗ್ರಿ 2 ಇರುವ ಬಹುಪದೋಕ್ತಿಯನ್ನ 0ಗೆ ಸಮೀಕರಿಸಿದಾಗ ನಮಗೆ ಸಿಗೋದು ಒಂದು ವರ್ಗ ಸಮೀಕರಣ. ಉದಾಹರಣೆ 3x - 5x² + 2 = 0. ಇದರ ಆದರ್ಶ ರೂಪ ಏನು ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಮೊದಲಿಗೆ ಈ ಪದವನ್ನ ಗಮನಿಸಿ, ಆದರ್ಶ. ಇದನ್ನ ನಾವು ಎಲ್ಲಿ ನೋಡ್ತೇವೆ ನಮ್ಮ ದಿನನಿತ್ಯದ ಜೀವನದಲ್ಲಿ? ನಾವೆಲ್ಲರೂ ಒಂದೇ ಬಣ್ಣದ ಸಮವಸ್ತ್ರವನ್ನ ಧರಿಸಿ ಶಾಲೆಗೆ ಬರ್ತೇವೆ. ಹಾಗಾಗಿ ಶಾಲೆಯ ನಿಯಮವನ್ನ ಪಾಲಿಸ್ತೇವೆ. ಅದೇ ರೀತಿ ಹೋಟೆಲ್ಗಳಲ್ಲಿ ಸ್ವಚ್ಛತಾ ಮಾನದಂಡಗಳಿರುತ್ತೆ. ಮತ್ತು ನಾವು ಯಾವುದೇ ಸ್ಟುಡಿಯೋಗೆ ಹೋಗಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಕ್ಲಿಕ್ಕಿಸ್ಕೊಂಡ್ರೆ ನಮಗೆ 35 x 45 mm ಇರುವ ಒಂದು ಫೋಟೋನ ಪ್ರಿಂಟ್ ಮಾಡಿ ಕೊಡ್ತಾರೆ. ಅದು ಅದರ ಮಾನದಂಡ ಆಗಿರುತ್ತೆ. ಅದೇ ರೀತಿ ನಮ್ಮೆಲ್ಲರಿಗೂ ಪರಿಚಯ ಇರುವ ಒಂದು ಆಟ ಬಂದು ಕಾರ್ಡ್ಗಳ ಆಟ. ಇದನ್ನ ಪ್ಲೇಯಿಂಗ್ ಕಾರ್ಡ್ಸ್ ಅಂತ ಕರಿತೇವೆ. ಇದರಲ್ಲಿ ಒಟ್ಟು 52 ಕಾರ್ಡ್ಗಳಿರುತ್ತೆ. ಈ 52 ಕಾರ್ಡ್ಗಳನ್ನ 4 ಸೂಟ್ಗಳನ್ನಾಗಿ ವಿಂಗಡಿಸಲಾಗಿರುತ್ತೆ. ಅಂದ್ರೆ ಪ್ರತಿ ಸೂಟ್ನಲ್ಲಿ 13 ನಿರ್ದಿಷ್ಟ ಕಾರ್ಡ್ಗಳಿರುತ್ತೆ. ನಾವು ಪ್ರಪಂಚದ ಯಾವುದೇ ಭಾಗಕ್ಕೆ ಹೋಗಿ ಈ ಪ್ಲೇಯಿಂಗ್ ಕಾರ್ಡ್ ಅನ್ನ ಖರೀದಿಸಿದ್ರೆ ನಮ್ಗೆ ಇದೇ 52 ಕಾರ್ಡ್ಗಳನ್ನ ಕೊಡಲಾಗುತ್ತೆ. ಇದು ಈ ಕಾರ್ಡ್ಗಳ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಅದೇ ರೀತಿ ಆದರ್ಶ ರೂಪ ಅಥವಾ ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ ನಾವು ಮಾಡ್ಕೊಂಡಿರುವ ರೂಢಿ ಆಗಿರ್ಬೋದು ಅಥವಾ ಮಾನದಂಡಗಳಾಗಿರ್ಬೋದು ಮತ್ತು ನಿಯಮಗಳಾಗಿರ್ಬೋದು, ಇದನ್ನ ನಾವು ಪಾಲಿಸಲೇಬೇಕಾಗತ್ತೆ. ಹಾಗಿದ್ರೆ ನಾವು ಬರೆದುಕೊಂಡ ಈ ಒಂದು ವರ್ಗ ಸಮೀಕರಣವನ್ನ ಇದರ ಆದರ್ಶ ರೂಪಕ್ಕೆ ಬರೆಯೋದಾದ್ರೆ ಹೇಗೆ ಬರಿಬಹುದು? -5x² + 3x + 2 = 0 ಅಂತ ಬರ್ಕೊಳ್ಬಹುದು. ನೀವೇನನ್ನ ಗಮನಿಸ್ತೀರಾ ಇಲ್ಲಿ? ನಾನು ಈ -5x² ಮತ್ತು 3x ನ ಜಾಗವನ್ನ ಬದಲಾಯಿಸಿ ಬರ್ತಿದ್ದೇನೆ. ಅಷ್ಟೇ ಅಲ್ಲ, ಈ ಮೊದಲನೇ ಪದದ ಘಾತ ಬಂದು 2, ಎರಡನೇ ಪದದ ಘಾತ 1, ಮೂರನೇ ಪದ ಬಂದು ಒಂದು ಸ್ಥಿರಾಂಕ, ಹಾಗಾಗಿ ಇದರ ಘಾತ 0. ಅಂದ್ರೆ ಪದಗಳನ್ನ ಡಿಗ್ರಿಗಳ ಅವರೋಹಣ ಕ್ರಮದಲ್ಲಿ ನಾವು ಬರೀತಾ ಇದ್ದೇವೆ. ಅಂದ್ರೆ ಕಡಿಮೆ ಆಗುವ ಒಂದು ಕ್ರಮದಲ್ಲಿ ಬರ್ಕೊಂಡಿದ್ದೇವೆ ಮತ್ತು ಒಂದು ಬದಿಯನ್ನ 0ಗೆ ಸಮೀಕರಿಸಿದ್ದೇವೆ. ಈ ರೀತಿ ಬರೆಯೋದನ್ನ ನಾವು ಒಂದು ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಕರೀತೇವೆ. ಇಲ್ಲಿ ಕೆಲವಷ್ಟು ಸಮೀಕರಣಗಳನ್ನ ಕೊಡಲಾಗಿದೆ. ಎಲ್ಲವೂ ವರ್ಗ ಸಮೀಕರಣಗಳೇ. ಇದರಲ್ಲಿ ಯಾವುದು ಅದರ ಆದರ್ಶ ರೂಪದಲ್ಲಿದೆ ಅಂತ ನಾವು ಗುರುತಿಸಬೇಕಾಗಿದೆ. ಈ ಮೊದಲನೇ ಸಮೀಕರಣದಲ್ಲಿ ನೋಡಿದ್ರೆ ಈ ಮೊದಲನೇ ಪದದಲ್ಲಿ ಯಾವ ಚರಾಕ್ಷರನೂ ಇಲ್ಲ. ಹಾಗಾಗಿ ಇದರ ಡಿಗ್ರಿ ಬಂದು 0 ಆಗಿರುತ್ತೆ. ಎರಡನೇ ಪದದ ಡಿಗ್ರಿ 2, ಮೂರನೇ ಪದದ ಡಿಗ್ರಿ 0. ಅಂದ್ರೆ ಪದಗಳನ್ನ ನಾವು ಡಿಗ್ರಿಗಳ ಅವರೋಹಣ ಕ್ರಮದಲ್ಲಿ ಬರೆಯಲಾಗಿಲ್ಲ. ಹಾಗಾಗಿ ಇದು ಈ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಇಲ್ಲ ಅಂತ ನಾವು ಹೇಳ್ಬೋದು. ಈ ಎರಡನೇ ವರ್ಗ ಸಮೀಕರಣವನ್ನ ನೋಡಿದ್ರೆ ಎರಡೂ ಬದಿಗಳಲ್ಲಿ ನಮಗೆ ಪದಗಳು ಕಂಡು ಬರ್ತಾ ಇದೆ. ಅಂದ್ರೆ ಇದನ್ನ ನಾವು ಎಡಬದಿ ಮತ್ತು ಬಲಬದಿಯನ್ನ ಬದಲಾಯಿಸಿ ಕೂಡ ಈ ರೀತಿ ಬರಿಬಹುದು. ಆದ್ರೂ ಕೂಡ ಇದರಲ್ಲಿ ಒಂದು ಬದಿಯನ್ನ ನಾವು 0ಗೆ ಸಮೀಕರಿಸಲಿಲ್ಲ. ಹಾಗಾಗಿ ಈ ಒಂದು ವರ್ಗ ಸಮೀಕರಣ ಕೂಡ ಅದರ ಆದರ್ಶ ರೂಪದಲ್ಲಿ ಇಲ್ಲ. ಈ ಮೂರನೇ ವರ್ಗ ಸಮೀಕರಣವನ್ನ ನೋಡಿದ್ರೆ ಬಲಬದಿಯನ್ನ 0ಗೆ ನಾವು ಸಮೀಕರಿಸಿದ್ದೇವೆ. ಎಡಬದಿಯಲ್ಲಿರುವ ಪದಗಳ ಡಿಗ್ರಿಗಳು ಬಂದು ಅವರೋಹಣ ಕ್ರಮದಲ್ಲಿ ಬರೆಯಲಾಗಿದೆ. ಹಾಗಾಗಿ ಈ ಮೂರನೇ ವರ್ಗ ಸಮೀಕರಣ ಆದರ್ಶ ರೂಪದಲ್ಲಿ ಕಂಡು ಬರ್ತಾ ಇದೆ. ಒಟ್ಟಾರೆ ಹೇಳೋದಾದ್ರೆ ಯಾವುದಾದ್ರೂ ಒಂದು ವರ್ಗ ಸಮೀಕರಣ ಅದರ ಆದರ್ಶ ರೂಪದಲ್ಲಿದೆ ಅಂದ್ರೆ ಅದು ax² + bx + c = 0 ರೂಪದಲ್ಲಿ ಇರಬೇಕು. ಇಲ್ಲಿ a
0 ಆಗಿರಬಾರ್ದು. ಎ 0 ಆಗಿದ್ರೆ ಆ ಒಂದು ಸಮೀಕರಣ ವರ್ಗ ಸಮೀಕರಣನೇ ಆಗಿರೋಲ್ಲ. ಮತ್ತು ಎ ಬಿ ಸಿ ವಾಸ್ತವ ಸಂಖ್ಯೆಗಳಾಗಿರ್ಬೇಕು. ನಾವು ಮಾಡ್ಕೊಂಡ್ಬಂದಂತ ಒಂದು ರೂಢಿ ಏನು ಅಂದ್ರೆ x² ನ ಸಹಗುಣಕವನ್ನ a ಅಂತ, x ನ ಸಹಗುಣಕವನ್ನ b ಅಂತ, ಸ್ಥಿರಾಂಕವನ್ನ c ಅಂತ ನಾವು ಕರಿತೇವೆ. ಉದಾಹರಣೆಗೆ ಈ ವರ್ಗ ಸಮೀಕರಣದಲ್ಲಿ ಎ ಬಿ ಸಿ ನ ಮೌಲ್ಯ ಎಷ್ಟು ಅಂತ ನೋಡೋದಾದ್ರೆ x² ನ ಸಹಗುಣಕವಾದ 2 a ಅಂತ ಕರಿತೇವೆ. x ನ ಸಹಗುಣಕವಾದ -5 ನೋಡಿ, ನಾವು ಚಿಹ್ನೆಯನ್ನ ಕೂಡ ತಗೊಳ್ಬೇಕಾಗತ್ತೆ. b ಒಂದು -5 ಆಗಿರುತ್ತೆ ಮತ್ತು c ಒಂದು 8 ಆಗಿರುತ್ತೆ. ಇಲ್ಲಿ a 0 ಆಗಿರಬಾರ್ದು, b ಮತ್ತು c 0 ಆಗಿರ್ಬೋದು. ಯಾವ್ದಾದ್ರೂ ಒಂದು 0 ಆಗಿದ್ರೆ ಹೇಗೆ ಕಾಣುತ್ತೆ ಅಂತ ಒಂದು ಉದಾಹರಣೆ ನೋಡೋಣ. 2x² + 8 = 0. ಇಲ್ಲಿ a ಬಂದು x² ನ ಸಹಗುಣಕವಾದ 2, c ಬಂದು ಸ್ಥಿರಾಂಕ 8. ಆದ್ರೆ ಇಲ್ಲಿ ಯಾವುದೇ x ಕಂಡು ಬಂದಿಲ್ಲ. ಆದ್ರಿಂದ b ನ ಮೌಲ್ಯ 0ಗೆ ಸಮವಾಗಿರುತ್ತೆ. ಈ ರೀತಿಯಲ್ಲಿ ನಾವು ಯಾವುದಾದ್ರೂ ಒಂದು ವರ್ಗ ಸಮೀಕರಣವನ್ನ ಆದರ್ಶ ರೂಪಕ್ಕೆ ತಂದು ಅದರ ಎ ಬಿ ಸಿ ನ ಮೌಲ್ಯವನ್ನ ಕಂಡುಹಿಡಿಯೋದು ಬಹಳ ಮುಖ್ಯ ಆಗುತ್ತೆ. ಇದು ನಮಗೆ ವರ್ಗ ಸಮೀಕರಣದ ಮೂಲಗಳನ್ನ ನಾವು ಸೂತ್ರವನ್ನ ಬಳಸಿಕೊಂಡು ಕಂಡುಹಿಡಿಬೇಕಾದ್ರೆ ತುಂಬಾ ಉಪಯೋಗ ಆಗುತ್ತೆ.